ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಭ್ರಮದ ಯುಗಾದಿ, ಪರಾಭವ ಸಂವತ್ಸರ 2026ನೇ ಇಸ್ವಿ ಮಾರ್ಚ್ 19ನೇ ತಾರೀಕು ದೊಡ್ಡ ಹಬ್ಬ. ನಮಗೆ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ಈ ಯುಗಾದಿ ಅಂದರೆ ಮೊದಲು ಏನು ಅಂತ ನಾವು ತಿಳ್ಕೊಳ್ಬೇಕು ಮುಖ್ಯವಾಗಿ. ಯಾಕೆಂದರೆ ಇವತ್ತು ನಾವು ಏನು ಮಾಡ್ತೀವಿ ಇದು ಇಡೀ ವರ್ಷ ನಮ್ಮನ್ನು ಕಾಪಾಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಕಾಪಾಡೋದು ಅಂದ್ರೆ ಏನು? ಈಗ ನಮ್ದು ಯಾವುದೇ ರಾಶಿ, ಯಾವುದೇ ನಕ್ಷತ್ರ, ಏನೇ ಕಂಟಕ ಇರಲಿ, ಆ ಎಲ್ಲ ಕಂಟಕಗಳು ಕೂಡ ಇವತ್ತು ಏನು ಮಾಡ್ತೀವಿ ಬೆಳಗ್ಗೆಯಿಂದ ರಾತ್ರಿ ಅದರ ಮೇಲೆ ನಿಂತಿರುತ್ತೆ. ಆದರೆ ಇದು ಮುಂಚೆ ಯಾಕೆ ಇಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ಯುಗಾದಿಗೆ ಅಂತ ನೋಡೋಣ. ಯುಗಾದಿ ಅಂದರೆ ಬ್ರಹ್ಮದೇವರು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ನಲ್ಲ, ಆ ಸೃಷ್ಟಿ ಮಾಡಿದ ದಿವಸನೇ ಈ ಯುಗಾದಿ. ಹೊರತು ಕಲಿಯುಗ ಪ್ರಾರಂಭ ಆಗಿದ್ದ ದಿವಸ ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಇಲ್ಲಾಂದ್ರೆ ಯುಗ ಅಂದರೆ ಕಲಿಯುಗ, ಅದರ ಆದಿ ಯುಗಾದಿ ಅಂತ ಅಲ್ಲ. ಇಂಥ ಯುಗಾದಿ ಹಾಗಾದ್ರೆ ನಾವು ಏನೇನು ಮಾಡಬೇಕು? ನಮ್ಮ ಎಲ್ಲ ಕನಸುಗಳೆಲ್ಲ ಈಡೇರಬೇಕಲ್ಲ, ನನಸಾಗಬೇಕಲ್ಲ. ಅದೆಲ್ಲ ಮಾಡಲಿಕ್ಕೆ ಬೆಳಗಿನ ಜಾವ ಬೇಗ ಏಳಬೇಕು. ಸೂರ್ಯೋದಯ ಆಗ್ತಾ ಇದೆ ಅಂದರೆ ಆ ಟೈಮ್ಗಿಂತ 96 ನಿಮಿಷ ಮುಂಚೆ ಎದ್ದಿರ್ಬೇಕು. ಎದ್ದು ಕೂಡಲೇ ಕಣ್ಣು ಮುಚ್ಚಿ ದೇವರನ್ನ ಧ್ಯಾನ ಮಾಡಿ, ಹಾಸಿಗೆ ಮೇಲೆ ಇದ್ದೇ ಮಾಡಿ, ತೊಂದರೆ ಇಲ್ಲ. ಧ್ಯಾನ ಮಾಡ್ತಾ ಏನು ಕೇಳ್ಕೊಳ್ಬೇಕು? ಪರಮಾತ್ಮ, ಹಿಂದಿನ ವರ್ಷ ಆಯಿತು, ಸಾಧ್ಯವಾದಷ್ಟು ನಿನ್ನ ಸೇವೆ ಮಾಡಿದ್ದೀನಿ, ನೀ ನನಗೆ ಅನುಗ್ರಹ ಮಾಡಿದೆ. ಈ ವರ್ಷ ಸ್ವಲ್ಪನೂ ಕಷ್ಟ ಬರದೇನೆ ಅನ್ಕೊಳ್ಳೋ ಕೆಲಸ ಎಲ್ಲ ನಿರ್ವಿಘ್ನವಾಗಿ ನೆರವೇರಲಿ, ಆ ರೀತಿ ನಿನ್ನ ಅನುಗ್ರಹ ಆಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಮಾಡಾದ್ಮೇಲೆ ಸೀದಾ ದೇವರ ಮನೆಗೆ ಹೋಗಬೇಕು. ಮಂಗಳ ವಸ್ತುಗಳನ್ನು ನೋಡಬೇಕು. ಏನೇನು ನೋಡಬೇಕು? ಬೆಳಗ್ಗೆ ಎದ್ದು ಕೂಡಲೇ ಅಂದರೆ ಪೂರ್ಣ ಫಲ ಅಂದರೆ ತೆಂಗಿನಕಾಯಿ ಇದೆಯಲ್ಲ, ಅದನ್ನು ದರ್ಶನ ಮಾಡಬೇಕು. ಹಾಗೆ ಅಕ್ಕಿ ಪೂರ್ತಿ ಪಾತ್ರೆಯಲ್ಲಿ ತುಂಬಿಸಿರ್ತಾರೆ, ಅಕ್ಕಿ ನೋಡಬೇಕು. ಚಿನ್ನದ ಆಭರಣ ನೋಡಬೇಕು. ಮತ್ತು ಪುಸ್ತಕವನ್ನು ನೋಡಬೇಕು. ಅರಿಶಿನದ ಕೊಂಬಿದ್ರೆ ಅದನ್ನು ನೋಡಿ, ಹಣ್ಣುಗಳನ್ನು ನೋಡಿ, ಅದರ ಮಧ್ಯದಲ್ಲಿ ಕನ್ನಡಿಯನ್ನು ನೋಡಿ. ಇದೆಲ್ಲ ಮಂಗಳ. ಯುಗಾದಿ ದಿವಸ ಹೀಗೆ ಬೆಳಗ್ಗೆ ಬೇಗ ಎದ್ದು ನೀವು ದರ್ಶನ ಮಾಡಿದರೆ ಜೀವನವಿಡೀ ಮಂಗಳ ಅಂತ ಸೂಚನೆಯನ್ನು ಶಾಸ್ತ್ರ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ನಂತರ ದಂತಧಾವನ ಮಾಡ್ಲಿಕ್ಕೆ ಹೋಗ್ತೀವಿ, ಅಂದರೆ ಹಲ್ಲು ಉಜ್ಕೊಳ್ಳೋದು. ಪ್ರತಿನಿತ್ಯ ಬ್ರಷ್ನಿಂದ ಉಜ್ಜೋದು ಇದ್ದದ್ದೇ ಇದ್ದದ್ದು. ಆದರೆ ಇವತ್ತೊಂದು ದಿವಸನಾದರೂ ಬೇವಿನ ಕಡ್ಡಿಯಿಂದ ಹಲ್ಲನ್ನು ತಿಕ್ಕಿ, ಬಹಳ ವಿಶೇಷ. ಮುಂದೆ ಬೇವನ್ನು ಸ್ವೀಕಾರ ಮಾಡೋದಿದೆ, ದೇವರಿಗೆ ಸಮರ್ಪಣೆ ಮಾಡಿ, ಅದಿರಲಿ. ಮೊದಲಿಗೆ ಬೇವಿನ ಕಡ್ಡಿಯಿಂದ ಹಲ್ಲುಜ್ಜೋದು. ಅದಾದಮೇಲೆ ದೇವರ ಮುಂದೆ ಹೋಗಿ ನಮಸ್ಕಾರ ಮಾಡಿ, ಆಮೇಲೆ ಹೊಸ್ತಿಲ ಹತ್ರ, ತುಳಸಿ ಹತ್ರ ಎಳ್ಳೆಣ್ಣೆ ದೀಪ ಇರುತ್ತಲ್ಲ, ದೀಪವನ್ನು ಹಚ್ಚಬೇಕು. ಅದಾದಮೇಲೆ ದೇವರ ಮುಂದೆ ಕೂತ್ಕೊಂಡು ಅಥವಾ ತುಳಸಿ ಹತ್ರ ಕೂತ್ಕೊಂಡು ಮಂಗಳ ಅಷ್ಟಕ ಪಠನ ಮಾಡಬೇಕು. ಅದರ ಒಂದು ಶ್ಲೋಕವನ್ನಂತೂ ಖಂಡಿತ ಹೇಳಲೇಬೇಕು. ಇದು ಡಿಸ್ಪ್ಲೇ ಆಗುತ್ತೆ. ಅದ್ರ ಜೊತೆಗೆ ಹಲವು ಜನ ಕಮೆಂಟನ್ನು ಹಾಕಿದ್ದೀರಿ ಹೇಳಬೇಕು ಅಂತ. ಹಾಗಾಗಿ ಆ ಶ್ಲೋಕವನ್ನು ಇಲ್ಲಿ ನೋಡ್ತಾ ಇದೆ, ಆ ಶ್ಲೋಕವನ್ನು ಹೇಳ್ತೇನೆ. ಆದಿತ್ಯಾದಿ ನವಗ್ರಹಾ ಶುಭಕರಾ ಮೇಷಾದಯೋ ರಾಶಯೋ ನಕ್ಷತ್ರಾಣಿ ಸಯೋಗಕಾಶ್ಚ ತಿಥಯಃ ತದ್ದೇವತಾಸ್ತದ್ಗಣಾಃ ಮಾಸಾಬ್ದಾಋತವಸ್ತಥೈವ ದಿವಸಾಃ ಸಂಧ್ಯಾಸ್ತಥಾ ರಾತ್ರಯಃ ಸರ್ವೇ ಸ್ಥಾವರಜಂಗಮಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಈ ಶ್ಲೋಕದಲ್ಲಿ ಎಲ್ಲ ನವಗ್ರಹ ದೇವತೆಗಳು, ನಮ್ಮ ಸುತ್ತಲೂ ಮುತ್ತಲೂ ಇರುವಂಥ ಪ್ರತಿಯೊಂದು ವಸ್ತುವಿನಲ್ಲಿರೋ ದೇವರಾಗಲಿ ದೇವತೆಗಳಾಗಲಿ ಎಲ್ಲರೂ ಪ್ರತಿನಿತ್ಯ, ಈ ಪ್ರತಿ ತಿಂಗಳು, ಪ್ರತಿ ಪಕ್ಷ, ಪ್ರತಿ ದಿನ ನಮಗೆ ಮಂಗಳವನ್ನು ಉಂಟು ಮಾಡ್ರಿ ಅಂತ ಪ್ರಾರ್ಥನೆ ಮಾಡುವಂಥ ಪದ್ಯ ಇದೆ. ಇದನ್ನು ದಿವಸ ಹೇಳ್ಕೊಳ್ಳಿ ಬೆಳಗ್ಗೆ, ತುಂಬ ಒಳ್ಳೆಯದು. ಅದರಲ್ಲೂ ಯುಗಾದಿ ಅಂತೂ ತಪ್ಪದೇ ಈ ಶ್ಲೋಕವನ್ನು ಹೇಳ್ಕೊಳ್ಳಿ. ಇದಾಯಿತು. ಇದಾದಮೇಲೆ ಅಭ್ಯಂಗ ಶಾಸ್ತ್ರ, ಒಂದು ಬಲಿಪಾಡ್ಯಮಿ, ಯುಗಾದಿ, ಇದೆಲ್ಲ ಬಹಳ ವಿಶೇಷ. ತಪ್ಪದೇ ಮಾಡಬೇಕು, ಇಲ್ಲಾಂದ್ರೆ ನರಕಕ್ಕೆ ಹೋಗ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ನರಕಕ್ಕೆ ಹೋಗೋದಿರಲಿ, ದೀರ್ಘ ಆಯುಷ್ಯ ನಮಗೆ ಸಿಗುತ್ತೆ. ಆದ್ರಿಂದ ಏನು ಮಾಡಬೇಕು? ಈ ಎಳ್ಳೆಣ್ಣೆ ಏನಿದೆ ಅದನ್ನು, ಮತ್ತು ಸೀಗೆಕಾಯಿ ಪುಡಿ,
ಅಂತೂ ನಾವು ಸ್ನಾನ ಮಾಡಬೇಕಾದ್ರೆ ಬಳಸ್ಕೊಳ್ತೀವಲ್ಲ ಇವೆರಡನ್ನ, ಇದನ್ನು ದೇವರ ಮುಂದೆ ಇಡಬೇಕು. ಇಟ್ಟು ಸಮರ್ಪಣೆ ಮಾಡಿ ಒಂದು ಯೋಚನೆ ಮಾಡಬೇಕು. ಏನಂದರೆ, ಲಕ್ಷ್ಮೀದೇವಿ ಪರಮಾತ್ಮನಿಗೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭ್ಯಂಗ ಸ್ನಾನ ಮಾಡಿಸ್ತಾ ಇದ್ದಾಳೆ ಅಂತ ಯೋಚಿಸ್ಬೇಕು. ನಮಗೆ ಮೊದಲು ಸ್ನಾನ ಅಲ್ಲ, ದೇವರಿಗಲ್ಲಿ ಸ್ನಾನ ಆಗ್ತಾ ಇದೆ. ಅದಾದಮೇಲೆ ಭಾರತೀ ದೇವಿ ಮುಖ್ಯ ಪ್ರಾಣ ದೇವರಿಗೆ ಅಭ್ಯಂಗ ಸ್ನಾನ ಮಾಡಿಸ್ತಾ ಇದ್ದಾಳೆ ಅಂತ ಈ ಥರ ನಮಸ್ಕಾರ ಹಾಕಿ ದೇವರಿಗೆ. ಅದಾದಮೇಲೆ ಮನೆಯಲ್ಲಿ ಹಿರಿಯರಿರ್ತಾರೆ, ಮುತ್ತೈದೆಯರು, ಅವರ ಕೈಲಿ ಒಟ್ಟಿಗೆ ಕೂತ್ಕೊಂಡು ಅವರ ಆರತಿ, ಎಣ್ಣೆ ಶಾಸ್ತ್ರ ಏನಿದೆ ಅದನ್ನೆಲ್ಲ ಮಾಡಿಸ್ಕೊಳ್ಳಿ. ಆಗ ಚಿರಂಜೀವಿಗಳ ಸ್ಮರಣೆ ಮಾಡಬೇಕು, ಇಷ್ಟು ಜನರನ್ನು. ಅದಕ್ಕೊಂದು ಶ್ಲೋಕವನ್ನಿದೆ, ಅದನ್ನು ಹೇಳ್ತೇನೆ, ಅದನ್ನು ಡಿಸ್ಪ್ಲೇನೂ ಕೂಡ ಆಗತ್ತೆ, ಅದನ್ನು ಗಮನಿಸಿ. ವ್ಯಾಸ ಪರಶುರಾಮಶ್ಚ ಹನುಮಾನ್ ದ್ರೋಣಜಃ ಕೃಪಃ ಮಾರ್ಕಂಡೇಯೋ ಬಲೀಂದ್ರಶ್ಚ ಅಷ್ಟಮಸ್ತು ವಿಭೀಷಣ ಅಂತ ಹೇಳ್ತಾರೆ. ವೇದವ್ಯಾಸರು, ಪರಶುರಾಮ ದೇವರು ಈ ಶ್ಲೋಕದಲ್ಲಿ ಪ್ರತಿಯೊಬ್ಬರನ್ನ ಏನು ಹೇಳಿದ್ದಾರೆ, ದೊಡ್ಡ ಮಹಾನುಭಾವರು, ಎಲ್ಲ ಚಿರಂಜೀವಿಗಳು. ಅವರ ಆಯುಷ್ಯ ಎಷ್ಟು? ಚಿರಂಜೀವಿ ಅಷ್ಟೇ, ಈಗಲೂ ಇದೆ. ಅಂಥ ಇವರೆಲ್ಲರ ಸ್ಮರಣೆ ಮಾಡಿದರೆ ದೀರ್ಘ ಆಯುಷ್ಯ. ಇದು ಯುಗಾದಿ ದಿವಸ ಮಾಡಬೇಕಾದ ಪ್ರಮುಖವಾದ ಕೆಲಸ. ಇದಾದ್ಮೇಲೆ ಸೀದಾ ಸ್ನಾನ ಎಲ್ಲ ಆಗುತ್ತೆ. ಸ್ನಾನ ಎಲ್ಲ ಆದಮೇಲೆ ಶುಭ್ರವಾದ ವಸ್ತ್ರ, ಹೊಸ ಬಟ್ಟೆಯನ್ನು ಮನೆಯೆಲ್ಲರೂ ಕೂಡ ಧರಿಸಿ, ಆದರೆ ಇದು ಮುಂಚೆ ಒಂದು ನೆನಪಿರಬೇಕು, ದೇವರಿಗೆ ಸಮರ್ಪಣೆ ಮಾಡಿರ್ಬೇಕು. ಆ ವಸ್ತ್ರನ ಹೇಗೆ ಸಮರ್ಪಣೆ ಮಾಡೋದು? ದೇವರ ಮುಂದೆ ಒಂದು ಒಳ್ಳೆಯ ತಟ್ಟೆಯಲ್ಲಿ ಇಟ್ಟಿರ್ತೀರಿ. ಇಟ್ಟಾದ್ಮೇಲೆ ಅರ್ಶಿನ ಕುಂಕುಮ ಹಚ್ಚಿ, ದೇವರೇ ಈ ವಸ್ತ್ರವನ್ನು ನಾನು ತೊಡ್ತಾ ಇದ್ದೀನಿ, ನಿನ್ನ ಅನುಗ್ರಹ ಯಾವಾಗಲೂ ನಮ್ಮ ಕುಟುಂಬದ ಮೇಲೆ ಇರಲಿ ಅಂಥೇಳಿ ಆಶೀರ್ವಾದವನ್ನು ಪಡೆದುಕೊಂಡು ದೇವರ ಹತ್ರ ನಂತರ ಆ ವಸ್ತ್ರವನ್ನು ಧರಿಸ್ಬೇಕು. ಎಲ್ಲರೂ ಮನೆಯವರು ಹೊಸ್ತಿಲ ಪೂಜೆಯನ್ನು ವಿಶೇಷವಾಗಿ ಯುಗಾದಿ ದಿವಸ ಮಾಡಬೇಕು. ಹೇಗೆ ಹೊಸ್ತಿಲ ಪೂಜೆಯನ್ನು ಮಾಡಬೇಕು ಅಂದರೆ, ಮನೆಯಲ್ಲಿ ದೊಡ್ಡವರು ಇರ್ತಾರೆ, ಸ್ತ್ರೀಯರು, ಅವರೇನು ಮಾಡ್ತಾರೆ, ಹೊಸ್ತಿಲ ಮೇಲೆ ಒಂದು ತಂಬಿಗೆಯನ್ನು ಇಡ್ತಾರೆ, ಪೂರ್ಣ ಕಲಶ ಅಂದರೆ ಪೂರ್ಣ ನೀರನ್ನು ತುಂಬಿಸ್ತಾರೆ. ತುಂಬಿಸಿ ಆದಮೇಲೆ ಅಲ್ಲಿ ಅರಿಶಿನ, ಕುಂಕುಮ, ಮಂತ್ರಾಕ್ಷತೆ ಕಾಳು ಇದನ್ನೆಲ್ಲ ಹಾಕ್ತಾರೆ. ಎಲ್ಲರಿಗೂ ಗೊತ್ತಿರುವಂತೆ ಹೊಸ್ತಿನ ಮೇಲೆ ಈ ಶಂಖ, ಚಕ್ರ, ಸ್ವಸ್ತಿಕೆ ಇದೆಲ್ಲ ರಂಗೋಲಿಯನ್ನು ಬಿಡಿಸಿರ್ತಾರೆ. ಅದಾದಮೇಲೆ ಅಲ್ಲಿ ದ್ವಾರಲಕ್ಷ್ಮಿ ಅಂತ ಇರ್ತಾಳೆ. ಅಂದರೆ ಹೊಸ್ತಿಲಲ್ಲಿ ಲಕ್ಷ್ಮೀ ಸನ್ನಿಧಾನ ಯಾವಾಗಲೂ ಇರುತ್ತೆ. ಆ ಲಕ್ಷ್ಮಿಯನ್ನು, ಹಾಗೆ ಸರಸ್ವತಿ ದೇವಿಯನ್ನು ಮತ್ತು ಪಾರ್ವತಿ ದೇವಿಯನ್ನು ಆ ಕಲಶದ ಒಳಗಡೆ ಚಿಂತಿಸ್ಬೇಕು. ಆಗ ಒಂದು ಶ್ಲೋಕವನ್ನು ಹೇಳ್ಕೊಳ್ಳಿಕ್ಕಿದೆ. ಆ ಶ್ಲೋಕ ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ಗಮನಿಸಿ. ಮತ್ತೆ ಹೇಳ್ತೇನೆ. ಹ್ರೀಂಕಾರ ರೂಪಿಣಿ ದೇವಿ ವೀಣಾ ಪುಸ್ತಕಧಾರಿಣಿ ವೇದ ಮಾತರ ನಮಸ್ತುಭ್ಯಂ ಮಾಂಗಲ್ಯಂ ದೇಹಿ ಮೇ ಸದಾ. ದೇವಿಯೇ, ನನಗೆ ಮಾಂಗಲ್ಯ ಸೌಭಾಗ್ಯವನ್ನು ನೀಡು ಅಂತ ಪ್ರಾರ್ಥನೆ ಮಾಡುವಂಥ ಪದ್ಯ. ಮಾಂಗಲ್ಯ ಅಂದರೆ ಎಲ್ಲರಿಗೂ ಮಂಗಳ ಆಗಬೇಕು. ಮದುವೆ ಆದವರಾಗಲಿ, ಮದುವೆ ಆಗದೇ ಇರೋರಾಗಲಿ, ಎಲ್ಲ ತರಹದ ಸ್ತ್ರೀಯರು ಎಲ್ಲರಿಗೂ ಮಂಗಳ ಆಗಲಿ ಅಂತ ಪ್ರಾರ್ಥನೆ ಮಾಡುವಂಥ ಪದ್ಯ. ಆಗ ಈ ಹೊಸ್ತಿಲ ಮಧ್ಯದಲ್ಲೇನು ಆ ಕಲಶವನ್ನು ಇಟ್ಟಿರ್ತೀವಲ್ಲ, ಅಲ್ಲಿ ಒಂದು ಚಿಂತಿಸ್ಬೇಕು. ಏನು ಚಿಂತಿಸ್ಬೇಕಂದ್ರೆ, ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಇದ್ದಾಳೆ, ಬಲಭಾಗದಲ್ಲಿ ಸರಸ್ವತಿ ದೇವಿ ಇದ್ದಾಳೆ, ಎಡಭಾಗದಲ್ಲಿ ಪಾರ್ವತಿ ದೇವಿ ಇದ್ದಾಳೆ ಅಂತ ಮಾಡಿ ಹೊಸ್ತಿಲ ಪೂಜೆಯನ್ನು ವಿಶೇಷವಾಗಿ ಆಚರಿಸ್ಬೇಕು. ಆದರೆ ಯಾವಾಗ ಪೂಜೆ ಆಗ್ತಾ ಇರುತ್ತಲ್ಲ, ಹೊಸ್ತಿಲಲ್ಲಿ ಮಾತ್ರ ದಾಟಬೇಡಿ. ಕೆಲವರೇ ಮಾಡ್ಬಿಡ್ತಾರೆ, ಪೂಜೆ ಮಾಡ್ತಾ ಇರ್ತಾರೆ, ಹೀಗೆ ತಕ್ಷಣ ಹೆಂಗೆ ಹಾರ್ಕೊಂಡಲ್ಲಿ ದಾಟ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಆ ದಾಟಬಾರ್ದು. ಆಗ ನಂತರ ಏನು ಮಾಡಬೇಕು, ನಂತರ ಈ ಹೊಸ್ತಿಲಲ್ಲೇ ಇಟ್ಟಿರುವಂಥ ಕಲಶದ ನೀರನ್ನು ಒಂದು ಸ್ವಲ್ಪ ತುಳಸಿ ಗಿಡ ಇರುತ್ತಲ್ಲ ಅದಕ್ಕೆ ಹಾಕಬೇಕು. ಹಾಕಾದ್ಮೇಲೆ ಉಳಿದಿರುತ್ತಲ್ಲ, ಆ ಉಳಿದಿದ್ದಲ್ಲಿ ಈ ಒಂದು ಉದ್ಧರಣೆಯಿಂದ ನೀರನ್ನು ತಗೊಂಡು ತುಳಸಿ ದೇವಿಗೆ ಪ್ರೋಕ್ಷಣೆ ಅಂತ ಮಾಡೋದು. ಮಾಡಬೇಕಾದ್ರೆ ಏನು ಮಾಡಬೇಕು, ಒಂದು ಕೈಯಲ್ಲಿ ಕೆಳಗಡೆ ಹಿಂಗೆ ಇಟ್ಕೊಂಡಿರ್ಬೇಕು. ಆ ತುಳಸಿ ಪತ್ರದ ಮೇಲೆ ಬೀಳುತ್ತಲ್ಲ ಆ ನೀರು ನಮಗೆ ಸ್ವಲ್ಪ ಬೀಳ್ಬೇಕು ನಮ್ಮ ಕೈಗೆ, ಅದು ಶುಭ. ಅದನ್ನು ನಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಬೇಕು. ಈ ಥರ ಆಚರಣೆ ಮಾಡಬೇಕು. ಇದು ಹೊಸ್ತಿಲ ಪೂಜೆಯ ಒಂದು ಅಂಗವಾಗಿ ಪೂರ್ಣತೆ ಬರುತ್ತೆ. ಇದಾದ ನಂತರ ಮುಂದೆ ಏನು ಮಾಡಬೇಕು, 4 ಪ್ರದಕ್ಷಿಣೆ ಹಾಕಬೇಕು ತುಳಸಿ ದೇವಿಗೆ. ಅಷ್ಟೇ ಅಲ್ಲ, ದೀಪಗಳನ್ನು ಮುಂದೆ ಇಡಬೇಕು, ಹಚ್ಚಬೇಕು. ಇಷ್ಟನ್ನು ಯಾವಾಗ ಮಾಡಬೇಕು, ಸ್ನಾನಕ್ಕಿಂತ ಮೊದಲೇ ಮಾಡಬೇಕು. ಯಾಕೆಂದರೆ ಈ ನೀರೇನಿದೆಯಲ್ಲ, ಈ ನೀರನ್ನು ಬಳಸ್ಕೊಂಡು ಸ್ನಾನವನ್ನು ಮಾಡಬೇಕು. ಇದು ಮಂಗಳವಾದ ನೀರು. ಮುಖ್ಯವಾಗಿ ಯುಗಾದಿ ದಿವಸ ದೇವರ ಪೂಜೆ ತುಂಬ ಮಹತ್ವ. ಸಾಮಾನ್ಯ ದಿವಸ 10 ನಿಮಿಷದಲ್ಲಿ ಕೆಲವರು ಮುಗಿಸೋರು ಇರ್ತಾರೆ, ಕೆಲವರು ಅರ್ಧ ಗಂಟೆ. ಇವತ್ತು ಜಾಸ್ತಿ ಮಾಡಿ, ದಿವಸದಲ್ಲಿ ಏನು ಕಡಿಮೆ ಮಾಡ್ತಾ ಇದ್ರಿ ಅದನ್ನ ಇವತ್ತು ಜಾಸ್ತಿ ಮಾಡಿ. ದೇವರ ಪೂಜೆನ ವೈಭವದಿಂದ ಎಷ್ಟು ಮಾಡ್ತೀರೋ ಇಡೀ ವರ್ಷ ನಿಮಗೆ ದೇವರ ಅನುಗ್ರಹ ವಿಶೇಷವಾಗಿ ಇರುತ್ತೆ. ಇದಾದ್ಮೇಲೆ ಪ್ರಮುಖವಾದ ಕೆಲಸ ಇನ್ನೊಂದಿದೆ, ಮಾಡಲೇಬೇಕು ಯುಗಾದಿ ದಿವಸ. ಏನು? ಪಂಚಾಂಗ ಪೂಜೆ, ಪಂಚಾಂಗ ಶ್ರವಣ. ಒಂದು ಪಂಚಾಂಗಕ್ಕೆ ಪೂಜೆ ಮಾಡೋದು,
ಮತ್ತೊಂದು ಪಂಚಾಂಗ ಕೇಳೋದು. ಎರಡು. ಪಂಚಾಂಗ ಪೂಜೆ ಏನು ಮಾಡಬೇಕು ಅಂದರೆ, ಈ ಕ್ಯಾಲೆಂಡರ್ ಕೆಲವ್ರ ಮನೇಲಿ ಇರುತ್ತೆ, ಕೆಲವ್ರ ಮನೇಲಿ ಪಂಚಾಂಗ ಇರಲ್ಲ. ಅದ್ರ ಪಂಚಾಂಗ ತೊಗೊಂಬಂದಿರಿ ಮುಂಚೆನೆ. ಇಲ್ಲದೆ ಹೋದರೂ ಕ್ಯಾಲೆಂಡರ್ ಇರುತ್ತಲ್ಲ ಅದನ್ನೇ ಮುಂದೆ ಇಡಿ, ಅದೇ ಪಂಚಾಂಗ. ಅದನ್ನು ದೇವರ ಮುಂದೆ ಒಂದು ತಟ್ಟೆಯಲ್ಲಿ ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡಬೇಕು. ಅಂದರೆ ಸಂವತ್ಸರ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ, 60 ಸಂವತ್ಸರ, ಅದಕ್ಕೆ 60 ದೇವತೆಗಳಿರ್ತಾರೆ. ಹಾಗೆ ನಕ್ಷತ್ರಗಳು 27, ಅದಕ್ಕೆ ದೇವತೆಗಳಿರ್ತಾರೆ. ಇನ್ನು ಪ್ರತಿ ಮಾಸ, ಚೈತ್ರ ಮಾಸ, ವೈಶಾಖ ಮಾಸ, ಇದಕ್ಕೆ ದೇವತೆಗಳಿರ್ತಾರೆ. ಇವರೆಲ್ಲರಿಗೂ ನಮಸ್ಕಾರ ಅಂಥೇಳಿ ಅರ್ಶಿನ, ಕುಂಕುಮ, ಮಂತ್ರಾಕ್ಷತೆಗಳನ್ನು ಹಾಕಬೇಕು ಆ ಪಂಚಾಂಗದ ಮೇಲೆ. ಅದು ಪೂಜೆ ಆಯಿತು. ವಸ್ತುತಃ ಈ ಪೂಜೆ ದೀರ್ಘವಾದ ಪ್ರಕ್ರಿಯೆಯಲ್ಲಿ ಇರುತ್ತೆ. ಅಂದರೆ ತುಂಬ ಹೊತ್ತು ಬೇಕು ಇದ್ರ ಪೂಜೆ ಮಾಡಲಿಕ್ಕೆ. ಅದನ್ನು ಪುಸ್ತಕದಲ್ಲಿ ಕೊಟ್ಟಿರ್ತಾರೆ, ಷೋಡಶೋಪಚಾರ ಪೂಜೆ ಅಂತೆಲ್ಲ ವಿಶೇಷವಾಗಿ ಮಾಡಬೇಕು. ಆದರೆ ಹೂವು, ಮಂತ್ರಾಕ್ಷತೆ, ಅರಿಶಿನ, ಕುಂಕುಮ ಇದನ್ನಂತೂ ಏರಿಸೋದು. ಎಲ್ಲ ನಕ್ಷತ್ರಾಭಿಮಾನಿ ದೇವತೆಗಳು ಪ್ರತಿ ದಿನದ ಅಂದರೆ ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ ಈ ಥರದ ಪ್ರತಿ ತಿಥಿಗಳ ಅಭಿಮಾನಿ ದೇವತೆಗಳು ಇವರೆಲ್ಲ ನಮಗೆ ಅನುಗ್ರಹ ಮಾಡಿ ಹೊಸ ವರ್ಷ ಪ್ರಾರಂಭ ಆಗ್ತದೆ ಅಂತ ಅವ್ರಿಗೆ ಪೂಜೆ ಮಾಡೋದು. ಈ ಪೂಜೆನ ಮಾಡಿದ್ಮೇಲೆ ಆ ಪಂಚಾಂಗವನ್ನು ತೆಗಿಬೇಕು. ತೆಗೆದು ಆ ಪಂಚಾಂಗದಲ್ಲಿ ಏನು ಕೊಟ್ಟಿರ್ತಾರೆ, ಪ್ರತಿಯೊಬ್ಬರ ರಾಶಿ ಭವಿಷ್ಯ ಕೊಟ್ಟಿರ್ತಾರೆ. ನಮಗೆ ತುಂಬ ಮುಖ್ಯ ಅದು. ಈ ವರ್ಷ ನಮಗೆ ಹೇಗಿದೆ ಅಂತ ಎಲ್ರಿಗೂ ಕುತೂಹಲ ಇರುವಂಥ ಭಾಗ ಅದು. ಮತ್ತು ಆಯವ್ಯಯ, ಜಾಸ್ತಿ ಆಯ ಜಾಸ್ತಿ ವ್ಯಯ ಏನಿದೆ ಎಲ್ಲವನ್ನು ಕೇಳಬೇಕಂತೆ. ಕೆಲವು ಸಲ ನಮ್ಗೆ ಅನ್ಸುತ್ತೆ, ಅಯ್ಯೋ ಕೇಳಿದ್ರೆ ಹೆದರಿಕೆ ಅಂತ, ಯಾಕೆ ಏನಾದ್ರು ಕೆಟ್ಟದಿದ್ದುಬಿಟ್ರೆ ಅಂತ. ಆದರೆ ಇವತ್ತು ನಿಮಗೆ ಸ್ವಲ್ಪ ಕಷ್ಟ ಇದೆ ಅಂತಾರೆ ಅಲ್ಲಿ ಹೇಳಿರಲಿ, ಅದನ್ನು ಕೇಳಬೇಕಂತೆ, ಕೇಳಿದ್ರೆ ಪರಿಹಾರ ಆಗತ್ತಂತೆ. ಅದು ಬಹಳ ವಿಶೇಷ ಯುಗಾದಿ ದಿವಸ. ಇನ್ನು ಪಂಚಾಂಗ ಶ್ರವಣವನ್ನು ನಾವು ಮಾಡಬೇಕು, ಹೇಗೆ ಮಾಡೋದು ಅಂತ ಯೋಚಿಸ್ಬೇಡಿ. ಅದರ ಬಗ್ಗೆ ನಿಮಗೋಸ್ಕರ ಅಂತಾನೆ ಇದೇ ಆಧ್ಯಾತ್ಮ ಚಿಂತನ ಚಾನಲ್ನಲ್ಲಿ ಯುಗಾದಿ ದಿವಸ ಬೆಳಗ್ಗೆ 6 ಗಂಟೆಗೆ ಈ ಪಂಚಾಂಗ ಶ್ರವಣದ ವಿಡಿಯೋ ಪ್ರಸಾರ ಆಗ್ಲಿಕ್ಕಿದೆ. ಹಾಗಾಗಿ ತಪ್ಪದೆ ಬೆಳಗ್ಗಿನಿಂದ ಯಾವ ಟೈಮ್ನಲ್ಲಾದರೂ ಒಟ್ಟು ಕೇಳಲೇಬೇಕು. ಯುಗಾದಿ ದಿವಸ ನಿಮಗೆ ಏನೇ ಈ ವರ್ಷದಲ್ಲಿ ನೆಗೆಟಿವ್ ಇರ್ಬೋದು, ಕೆಲವರು ಹೀಗಾಗತ್ತೆ ಹಾಗಾಗತ್ತೆ ಅಂತ. ಆದರೆ ಅದರ ಜೊತೆಗೆ ಅದೇ ವಿಡಿಯೋದ ನೀವೇನು ಗಮನಿಸೋದು, ಪರಿಹಾರಗಳನ್ನು ಕೂಡ ಗಮನಿಸ್ಬೋದು. ಏನು ಮಾಡಬೇಕಾಗಾದ್ರೆ ನಾವು ಯಾವ ದೇವರನ್ನು ವಿಶೇಷವಾಗಿ ಈ ವರ್ಷ ಪೂಜೆ ಮಾಡಬೇಕು, ಯಾವುದರಿಂದ ನಮಗೆ ಒಳ್ಳೆಯದಾಗತ್ತೆ, ಈ ಎಲ್ಲ ವಿಷಯಗಳನ್ನು ಆ ವಿಡಿಯೋದಲ್ಲಿ ನೀವು ಗಮನಿಸ್ಬೋದು. ಹಾಗಾಗಿ ತಪ್ಪದೆ ಆ ಪಂಚಾಂಗ ಶ್ರವಣದ ಬಗ್ಗೆ ವಿಶೇಷವಾಗಿ ಎಲ್ಲರೂ ಕೇಳಿ ಅಂತ ತಿಳಿಸ್ತಾ, ನೈವೇದ್ಯ ವಿಶೇಷವಾಗಿ ಅರ್ಪಣೆ ಮಾಡ್ಬೇಕು ದೇವರಿಗೆ. ಮಧ್ಯಾಹ್ನದ ಹೊತ್ತು ಬಂದಿರತ್ತೆ, ನಾವು ಚೆನ್ನಾಗಿ ಮಾಡ್ಕೊಂಡ್ಬಿಡ್ತೀವಿ, ದೇವರಿಗೆ ಸಮರ್ಪಣೆ ಮಾಡಲಿಲ್ಲ, ನಾವು ಚೆನ್ನಾಗಿ ನೈವೇದ್ಯ ಮಾಡ್ಕೊಂಡ್ಬಿಟ್ರೆ. ಮೊದಲು ದೇವರಿಗೆ ಅರ್ಪಿಸ್ಬೇಕು, ದೇವತೆಗಳಿಗೆ ಅರ್ಪಿಸ್ಬೇಕು. ಹಾಗಾದರೆ ದೇವರಿಗೆ ನೈವೇದ್ಯ ಮಾಡಬೇಕು. ಏನೇನು ನೈವೇದ್ಯಕ್ಕೆ ಇಡಬೇಕು? ವಿಶೇಷವಾಗಿ ಯುಗಾದಿ ಹಬ್ಬ ಅಂದರೆ ಸಂಭ್ರಮದ ಅಡುಗೆಯಲ್ಲಿ ನಾನಾ ವಿಧವಾದ ಭಕ್ಷ್ಯ, ಭೋಜ್ಯ, ಹಾಗೆ ಖಾರ ಪದಾರ್ಥಗಳು ಎಲ್ಲ ಇರುತ್ತೆ. ಅದರಲ್ಲೂ ಈ ಯುಗಾದಿ ದಿವಸ ಈ ಕಡಲೆಬೇಳೆ ಹೋಳಿಗೆ ಜೊತೆಗೆ ಮಾವಿನಕಾಯಿಯ ಚಿತ್ರಾನ್ನ, ಆಮೇಲೆ ಹೆಸರು ಕಾಳು, ಸಿಹಿ ಗುಂಬಳದ ಪಾಯಸ, ಹೀಗೆ ನಾನಾ ತರಹದ ಪದಾರ್ಥ ಇದೆಲ್ಲವನ್ನ ದೇವರ ಮುಂದೆ ನೈವೇದ್ಯಕ್ಕೆ ಇಡಬೇಕು. ಜೊತೆಗೆ ಇದೊಂದು ಮರಿಬೇಡಿ, ಏನಾಗುತ್ತೆ ನೈವೇದ್ಯಕ್ಕೆ ಊಟಕ್ಕೆ ಇದನ್ನೆಲ್ಲ ಹಾಕ್ತಾರೆ ಅಂತ ಇದನ್ನ ನೈವೇದ್ಯ ಮಾಡಿರ್ತೀರಿ. ಆದರೆ ಮುಖ್ಯ ಏನು ಯುಗಾದಿ ದಿವಸ, ಯುಗಾದಿಯಿಂದ ಕೂಡಲೇ ನಮ್ಗೆ ನೆನಪಾಗೋದೇನು, ಬೇವು ಮತ್ತು ಬೆಲ್ಲ ಜೊತೆಗೆ ಶುಂಠಿಯನ್ನು ನೆನಪಿಸ್ಕೊಳ್ಳಿ. ದೇವ್ರ ಮುಂದೆ ಅದನ್ನು ನೈವೇದ್ಯಕ್ಕೆ ಇಟ್ಟಿರ್ಬೇಕು. ಅದನ್ನೇ ನೈವೇದ್ಯಕ್ಕೆ ಇದ್ದಾನೆ, ಅದೇ ಮುಖ್ಯ. ನಮ್ಮ ಈ ವರ್ಷ ಮುಂದಿನದು ಹೇಗಿರಲಿ, ಬೇವು ಬೆಲ್ಲದ ಥರ ಇರಲಿ, ಅಂದ್ರೇನು ಸಿಹಿ ಕಹಿಯಾಗಿರಲಿ ಅಂತ ಅರ್ಥ. ಅದೇನು ಮೊದಲು ಅಲ್ಲೂ ಕೂಡ ತಿನ್ನೋ ಕ್ರಮ ಏನಿದೆ, ಮೊದಲು ಬೇವನ್ನು ತಿಂತಾರೆ, ಆಮೇಲೆ ಬೆಲ್ಲವನ್ನು ತಿಂತಾರೆ. ಅಂದೇನರ್ಥ, ಮೊದಲು ಕಹಿ ಬರಲಿ ಆಮೇಲೆ ಸಿಹಿ ಬರಲಿ ಅಂತಾರೆ. ಅಂದರೆ ಕಹಿ ಎಲ್ಲ ಒಳಗಡೆ ನುಂಗ್ಕೊಂಡ್ಬಿಡ್ಬೇಕು ಅಂತ ಹೇಳ್ತೀವಲ್ಲ, ಅದೇನಂದ್ರೆ ಬೇವನ್ನು ನುಂಗ್ಬಿಟ್ರೆ ಇವತ್ತು ಭಗವಂತನ ಸ್ಮರಣೆ ಮಾಡ್ತಾ ಎಲ್ಲ ಕಷ್ಟಗಳನ್ನು ನುಂಗಿಸ್ಬಿಡ್ತಾನೆ ಅಂತ. ಅಂದ ಅರ್ಥ ಏನು, ಬರೋ ಥರ ಮಾಡಲ್ಲ, ಅದನ್ನೆಲ್ಲ ಹೋಗಿಸ್ಬಿಡ್ತಾನೆ. ನಮ್ಮಲ್ಲಿ ಕಷ್ಟಗಳಿರಲ್ಲ, ದೇವರಿಗೆ ಅರ್ಪಣೆ ಮಾಡಿ ಅದನ್ನು ಸ್ವೀಕಾರ ಮಾಡಿದರೆ ಕೆಲವು ಸಲ ಅನಿವಾರ್ಯವಾಗಿ ಕಷ್ಟ ಅಂತ ವರ್ಷದಲ್ಲಿ ಯಾವಾಗಲೂ ಒಮ್ಮೆ ಬರ್ಬೋದಾದರೆ ಸಹಿಸ್ಕೊಳ್ಳೋ ಶಕ್ತಿಯನ್ನು ದೇವರು ನೀಡ್ತಾನೆ. ಈ ನಿಟ್ಟಿನಲ್ಲಿ ಈ ಬೇವು ಬೆಲ್ಲ ಹಾಗೆ ಶುಂಠಿ ಇದರ ಅರ್ಪಣೆಯನ್ನು ಮಾಡಬೇಕು. ಬೇವಿನ ಹೂವು ಇದ್ದರೆ ಅದನ್ನು ಅರ್ಪಣೆ ಮಾಡೋದು. ಅಂತೂ ಈ ಎಲ್ಲ ಪದಾರ್ಥಗಳನ್ನು ದೇವರ ಮುಂದೆ ಇಟ್ಟೆ ಮಧ್ಯಾಹ್ನದ ಹೊತ್ತು ಸ್ವೀಕಾರವನ್ನು ಮಾಡಬೇಕು. ಅದು ದೊಡ್ಡವ್ರ ಕೈಲಿ ತಗೊಳ್ಬೇಕು, ಬೇವು ಬೆಲ್ಲ ಅಂತ. ಚಿಕ್ಕವರು ದೊಡ್ಡವ್ರ ಕೈಲಿ ಕೊಡೋದಲ್ಲ, ದೊಡ್ಡವರು ಚಿಕ್ಕವ್ರ ಕೈಲಿ ಕೊಡೋದು. ಇದನ್ನು ಮಾಡೋದು ಬಹಳ ವಿಶೇಷ. ಇದು ಯಾವಾಗ ನಿಮಗೆ ನಿಮ್ಮ ಮನೆಯ ಹಿರಿಯರು ಈ ಬೇವು ಬೆಲ್ಲವನ್ನು ಕೈ ಕೊಡ್ತಾರೆ, ಬೇವು ಬೇಡ ಅಂತ ದೂರಕ್ಕೆ ಸರಿಸ್ಬೇಡಿ, ತಗೊಳ್ಳಿ, ಬೇವನ್ನು ತಗೊಳ್ಳಿ. ಅವ್ರ ಕೈಯಿಂದ ಏನು ಬಂತು ಹಿರಿಯರಿಂದ ಅದನ್ನು ತಗೊಳ್ಬೇಕು. ಹಾಗಂತ ಅದೇ ಆಗತ್ತೆ ಅಂತ ಮುಂದಿಲ್ಲ, ಅದು ಏನೇ ಆದರೂ ಒಳ್ಳೆಯದೇ. ಯಾಕೆ ದೇವರ ನೈವೇದ್ಯಕ್ಕೆ ಇಟ್ಟಿತ್ತು.
ತಗೊಳ್ಬೇಕಾದ್ರೆ ಮೊದಲೊಂದು ಶ್ಲೋಕ ಹೇಳ್ಕೊಡಿ, ಶ್ಲೋಕವನ್ನು ಹೇಳಿ ಅದನ್ನು ಸ್ವೀಕಾರ ಮಾಡಿ. ಶ್ಲೋಕ ಯಾವುದಿದೆ ಅಂದರೆ, ಶತಾಯುರ್ವಜ್ರ ದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಲಭಕ್ಷಣಂ ಅಂತ ಇದೆ. ಅಂದೇನರ್ಥ, ಈ ಬೇವು ಬೆಲ್ಲವನ್ನು ಏನು ತಗೊಳ್ತಾ ಇದ್ದೀನಿ, ಇದರಿಂದ ದೇವರೇ ಶತಾಯುರ್ ವಜ್ರದೇಹಾಯ ಅಂತ 100 ವರ್ಷ ಪರಿಪೂರ್ಣ ಆಯುಷ್ಯ, ಜೊತೆಗೆ ದೇಹ ಹೇಗೆ ಗಟ್ಟಿ ಇರಬೇಕು ಅಂದರೆ, ಈಗೇನೋ ಚಿಕ್ಕ ವಯಸ್ಸಲ್ಲಿ ಗಟ್ಟಿ ಇರುತ್ತೆ, ಮುಂದೆನೂ ಹಾಗೆ ಇರಬೇಕಲ್ಲ. ವಜ್ರ ಎಷ್ಟು ಗಟ್ಟಿ, ಅದನ್ನೇನೋ ಸುಮ್ಮನೆ ಮುರಿದು ಬಿಡ್ಲಿಕ್ಕಲ್ಲ ವಜ್ರನ, ಹಾಗೆ ದೇಹ ಅಷ್ಟು ಗಟ್ಟಿ ಇರಲಿ ಅಂತ. ಇನ್ನು ಎಲ್ಲ ಸಂಪತ್ತನ್ನು ನೀಡಲಿ, ಈ ಬೇವು ಬೆಲ್ಲ ನಿನಗೆ ಅರ್ಪಣೆ ಮಾಡಿದ ಇದನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ, ಎಲ್ಲ ನನ್ನ ಅನಿಷ್ಟಗಳು ಈ ವರ್ಷದಲ್ಲಿ ಕಳೀಲಿ ಅಂಥೇಳಿ ನಿಂಬಕಂ ದಲಭಕ್ಷಣ. ಒಬ್ರಂದ್ರು ನಿಂಬಕ ಅಂದರೆ ನಿಂಬೆಕಾಯಿ ತಗೊಳ್ಬೇಕು ಅಂತ. ನಿಂಬಕ ಅಂದರೆ ನಿಂಬೆಕಾಯಿ ಅಲ್ಲ, ಬೇವು ಅಂತ ಅರ್ಥ. ಅದರಿಂದ ಬೇವು ಏನಿದೆ ಅದರ ಜೊತೆಗೆ ಭಕ್ಷಣ ಮಾಡಿ ಅಂತ ಇಲ್ಲಿ ಹೇಳಿದ್ದಾರೆ. ಇದಾದ ಮೇಲೆ ಸಂಜೆ ಹೊತ್ತು ತಪ್ಪದೇ ಒಂದು ಕೆಲಸ ಮಾಡಬೇಕು. ಏನು ಮಾಡಬೇಕು? ಕುಲದೇವರ ದೇವಸ್ಥಾನ ಇದ್ದರೆ ಅಲ್ಲಿಗೆ ಅವಶ್ಯವಾಗಿ ಹೋಗಿ ಬನ್ನಿ. ಇಲ್ಲ, ಸಾಧ್ಯ ಇಲ್ಲ ಅಂದರೆ ರಾಮನ ದೇವಸ್ಥಾನ ತುಂಬ ವಿಶೇಷ. ಕುಲದೇವ ದರ್ಶನ ಒಂದು ಇದ್ದೇ ಇದೆ. ಯುಗಾದಿ ದಿವಸ ರಾಮನ ವಿಶೇಷ ಚಿಂತನೆಯನ್ನು ಮಾಡಬೇಕು. ಒಂದು ಹೋಗಿ ನಮಸ್ಕಾರ ಹಾಕಲೇಬೇಕು. ಆದ್ದರಿಂದ ರಾಮನ ದೇವಸ್ಥಾನಕ್ಕೆ ಹೋಗಿ, ಇಲ್ಲ ಅಂದರೂ ಕೃಷ್ಣ, ನರಸಿಂಹ, ಶ್ರೀನಿವಾಸ ದೇವಸ್ಥಾನ, ಜೊತೆಗೆ ರಾಯರ ಮಠ ಅಥವಾ ಹನುಮಂತನ ಗುಡಿ, ಹೀಗೆ ತಪ್ಪದೆ ಅವಶ್ಯವಾಗಿ ಹೋಗಿ ಕುಟುಂಬ ಸಮೇತವಾಗಿ ಹೋಗಿ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಆದರೆ ದೇವರ ಗುರುಗಳ ಆಶೀರ್ವಾದ ಆಯಿತು, ಆದರೆ ಇನ್ನೂ ಕೆಲವರ ಆಶೀರ್ವಾದ ಮುಖ್ಯ. ಯುಗಾದಿ ದಿವಸ ಅವರೆಲ್ಲರ ಆಶೀರ್ವಾದ ಇದ್ದರೆ ತುಂಬ ಅನುಗ್ರಹ ಆಗುತ್ತೆ ಇಡೀ ವರ್ಷ. ಯಾಕೆಂದರೆ ದೇವರು ಕಲ್ಲಿನ ರೂಪದಲ್ಲಿ ಇರ್ತಾನೆ, ಒಳಗಡೆ ಇದ್ದು ಅನುಗ್ರಹ ಮಾಡ್ತಾ ಇರ್ತಾನೆ. ಕೆಲವರು ಮನೆಗಳಲ್ಲೇ ಇರ್ತಾರೆ, ಸಂಬಂಧಿಕರ ಮನೆಯಲ್ಲಿ ಇರ್ತಾರೆ, ಹಿರಿಯರು, ದೇವರೇ ಅವರ ಒಳಗಡೆ ನಿಂತು ಅನುಗ್ರಹ ಮಾಡ್ತಾನೆ. ಹಾಗಾದ್ರೆ ಯಾರ ಹತ್ರ ಹೋಗಬೇಕು ಅಂದರೆ, ತಾತ, ಅಜ್ಜಿ, ಇಂಥ ಹಿರಿಯರ ಬಳಿ ಹೋಗಿ ಆಶೀರ್ವಾದ ಪಡ್ಕೊಳ್ಬೇಕು. ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಬಂಧುಗಳು ಯಾರು ಹಿರಿಯರು ಇರ್ತಾರೆ ಅವರ ಮನೆಗಳಿಗೆ ಹೋಗಿ ಆಶೀರ್ವಾದ ಮಾಡಿ ಅಂತ ಕೇಳಿ ಬಾಯಿ ಬಿಟ್ಟು ಕೇಳಬೇಕು. ಸುಮ್ಮನೆ ಅವ್ರು ನಮಸ್ಕಾರ ಆಗಿ ಬಂದ್ಬಿಟ್ರೆ ಅಲ್ಲ, ಅವರು ಆಗಲಿ, ಒಳ್ಳೇದಾಗಲಿ, ಚಿರಂಜೀವಿ ಭವ ಅಂತೆಲ್ಲ ಹೇಳಿ ಆಶೀರ್ವಾದ ಮಾಡ್ತಾರೆ. ತುಂಬ ಒಳ್ಳೆಯದು. ಇದನ್ನೆಲ್ಲ ಮಾಡಿಕೊಂಡು ವಾಪಸ್ಸು ಮನೆಗೆ ಬನ್ನಿ. ಈ ಯುಗಾದಿ ದಿವಸ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಈ ಎಲ್ಲ ಆಚರಣೆಗಳನ್ನು ತಪ್ಪದೇ ಮಾಡಿ ಆ ಶ್ರೀರಾಮಚಂದ್ರ ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ, ಆಧ್ಯಾತ್ಮ ಚಿತ್ತರದ ಎಲ್ಲ ವೀಕ್ಷಕರಿಗೆ ಹರಿವಾಯು ಗುರುಗಳ ಸಂಪೂರ್ಣ ಅನುಗ್ರಹ ಆಗಲಿ, ಈ ವರ್ಷ ಸುಖಕರವಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.